No, seriously, what is this place? This is heaven. Rolling like a big shot, Chevy tuned up like a NASCAR pit stop. Fresh paint job, fresh inside, with the outside frame with the trunk wide. On the wheels big, do it ride good. Lean back, right hand on the power. Cream on the inside, clean on the outside. Ice cream. Clean on the outside, cream on the inside, ice cream. ಹಾ ಸರ್. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಭಾರಿ ಕೆಲಸ ಮಾಡ್ಯಾರೆ. ಹಾ ಸರ್. ಹತ್ತಾನೆ ಮರ ಹತ್ತುವ ಹಾ. 2,500 ರೂಪಾಯಿ ಹತ್ತಾನೆ ಪಗಾರ. ಮಂಗನ ಕಾಯುಕೆ ಇಡೀ ಊರವ್ರು ಸೇರಿ ಒಂದು ಮನುಷ್ಯನ್ ಮಾಡಾಗಲ್ಲ. ಹೌದು. ಬೆಳಗಿಂದ ಸಂಜೆವರೆಗೆ ಕಾಯ್ತಾರೆ. ಸೊ ಈಗ ಸ್ವಲ್ಪ ಊಟ ಆಯ್ತು, ಇವಾಗ ಮಳೆ ಬರ್ತಾ ಇದೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಈಗ ಟೈಮ್ 1 hour ಆಗೋದ್ರಿಂದ ಸೊ ಈಗ ಅವ್ರ ತೋಟ ತೋರಿಸ್ತಾರೆ. 1.5 ಎಕರೆ ಪೂರ್ತಿ ಅದ್ರ ಬಗ್ಗೆ ಹೇಳೋದು ಆಗಿದೆ. ಇದು ಸರ್ ಸ್ವಲ್ಪ ಮಳೆ ಸಣ್ಣ ಆಗಲ್ಲ, ಹೋಗೋದ ಹೋಗೋಣ ಸರ್, ಹೋಗೋಣ. ಇದೊಂದು ಪ್ರಯೋಗ ಮಾಡೇ ಬಿಡೋಣ ಸರ್. ಜೋರ ಆಯ್ತಲ್ಲ. ಹೌದೌದು ಸರ್, ಹೌದು. ಸೊ ಸರ್ ಇದೆಲ್ಲ ಏನಕ್ಕೆ ಈ ತರ ಹಾಕಿದೀರಾ ಸರ್? ಬರ್ರಿ, ಜಾರ್ಬಾರ್ದು. ಜಾರ್ತದೆ. ಹಾ. ಮಣ್ಣು ತೊಳೆದೋಗ್ಬಾರ್ದು ಹೋಳಿ, ಮಣ್ಣು ಮಣ್ಣು ತೊಳಿಬಾರ್ದು ಹೋಳಿ. ಇದೆಲ್ಲ ಎಲ್ಲಿಂದ ಸಿಗತ್ತೆ ಸರ್ ಇದು? ಅದು ಅಂದ್ರೆ ಇದು ಇಲ್ಲೇ ಬೆಳೆದಿರೋ? ಇದು ನಮ್ ಬೇಡದಲ್ಲೇ ಬೆಳೆದಿದ್ವಿ. ಓಕೆ ಓಕೆ ಓಕೆ. ಕಡಿಮೆ ಬಿದ್ರೆ ತಂದು ಕಳೋದು. ಹಾ ಸರ್, ಹಾ ಹಾ ಹಾ. ಓಕೆ ಸರ್, ಸಸಿ ಬಗ್ಗೆ ಹೇಳಿ ಸರ್. ಇದು ತೆಂಗು. ಗಿಡಗಳ ಬಗ್ಗೆ ಎಲ್ಲ. ತೆಂಗು, ಹಾ ಸರ್. ತೆಂಗು ಬೆಳೆದಿದ್ದೀವಿ. ಅದೇ ಹಾ. ಜಾಯ್ಕಾಯಿ, ಹಾ ಸರ್. ಕಡೆಗೆ ಇದು ಅಷ್ಟಕಾಯಿ. ಓಕೆ ಓಕೆ. ಸ್ನಾನಗೇನಕ್ಕೆ ಬೇಕಾಗ್ತದೆ ಅಷ್ಟಕಾಯಿ ಗಿಡ. ಓ ಇದು ಸರ್. ತೆಂಗು ಅನಾದಿ ಕಾಲದಿಂದ ಮಾಡಿದ್ವಿ. ಓಕೆ ಓಕೆ. ಅಲ್ಲಿ ಅದು ಹಣ್ಣಿದೆಲ್ಲ ಸರ್, ಅದೇ ಅದು ಹೌದು, ಅದೇ ಜಾಯ್ಕಾಯಿ. ಜಾಯಿಕಾಯಿ. ಜಾಯಿಕಾಯಿ. ಅದು ಸಾಂಬಾರ್ ಪದಾರ್ಥಕ್ಕೆ ಬರ್ತದೆ, ಓಕೆ. ಮಸಾಲೆ ಸಾಂಬಾರ್. ಹಾ 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 ಹಾ. ಸರ್ ಯಾವಾಗ್ಲೂ ಹಿಂಗೆ ಮಳೆ ಹೊಡಿತಾ ಇರುತ್ತೆ ಸರ್? ಮಳೆ ಹೌದು ಅಲ್ಲ, ಬೇಸಿಗೆಲಿಲ್ಲ, ಜನವರಿಯಿಂದ ಸ್ವಲ್ಪ ಕಡಿಮೆ ಇರ್ತದೆ. ಹಾ ಸರ್. ಆದ್ರೆ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಉಂಟು. ಓಕೆ 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 ಓಕೆ. ಸೊ ಸರ್, ನನಗೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟಾಪಿಕ್ ಏನು ಅಂತ ಹೇಳಿದ್ರೆ ಅಡಿಕೆ. ಅಡಿಕೆ, ಹೌದು. ಅಡಿಕೆ ಬಗ್ಗೆ ಅಡಿಕೆ ತೋರಿಸ್ತೆ ಬರ್ರಿ. ಹಾ ಸರ್. ಇವೆಲ್ಲ ಅಡಿಕೆ ಸಸಿನೇ ಮೊನ್ನೆ ನೆಟ್ಟಿದ್ದೀವಿ. ಹಾ ಹಾ ಹಾ. ಎಷ್ಟು ವರ್ಷ ಆಯ್ತು ಸರ್? ಏನು 1 ವರ್ಷ ಆಯ್ತು ಅಷ್ಟೇ. 1 ವರ್ಷ ಆಯ್ತು. ಓಕೆ. 1 ವರ್ಷಕ್ಕೆ ಎಷ್ಟು ದೊಡ್ಡದು ಬೆಳೆದಿದೆ? ಹಾ, ಬೆಳೀತದೆ ಸರ್. ಜನರಲಿ ಅಡಿಕೆಗೆ ಬಹಳ ನೀರ್ ಬೇಕಲ್ಲ ಸರ್? ನೀರು ಸಿಕ್ಕಾಪಟ್ಟೆ ಬೇಕೋಳಿಲ್ಲ, ಬೇಕು ಅಂತಿಲ್ಲ. ಹದಾ ಪ್ರಮಾಣದಲ್ಲಿ ನೀರು ಬೇಕು. ಓಕೆ ಓಕೆ ಓಕೆ. ಸಿಕ್ಕಾಪಟ್ಟೆ ನೀರು ಬೇಕಾവും. ತೆಂಗಿಗೆ ನೀರು ಜಾಸ್ತಿ ಬೇಕು. ತೆಂಗಿನಿಗೆ ನೀರು. ಓಕೆ. ಬಟ್ ತೆಂಗುನು ಬೆಳೆದಿದೆಯಲ್ಲ ಸರ್ ಇಲ್ಲಿ? ಹೌದು, ತೆಂಗು ಬೆಳಿತೀವಿ. ಅಡಿಕೆ ಯಾವ ಪ್ರಮಾಣ, ಎಷ್ಟು, ಹೆಂಗೆ ಸರ್? ಅಂದ್ರೆ ಅಡಿಕೆ ಜಾಸ್ತಿ ಬೇಗ ಬೆಳೆಯೋದಾ ಅಥವಾ ಇದನ್ನ ಸರ್ ತೆಂಗಿಂದ? ಅಲ್ಲ, ಅಡಿಕೆನೇ ಬೇಗ ಬೆಳೀತದೆ, ತೆಂಗು ಲೇಟು. ಅದು ಫಲ ಕೊಡೋದೆಲ್ಲ? ಫಲ ಕೊಡೋದಲ್ಲ, ತೆಂಗು ಭಾರಿ ದೀರ್ಘಾವಧಿ ಕೊಡ್ತದೆ. ಹಾ ಅಡಿಕೆ ಅಷ್ಟು ದೀರ್ಘಾವಧಿ ಕೊಡುದಿಲ್ಲ, ಹಾ ಹಾ ತೆಂಗಿನ ಅಷ್ಟು ಕೊಡುದಿಲ್ಲ. ಹಾ ಹಾ ಹಾ. ಅಡಿಕೆನೂ ಕೊಡ್ತಾವೆ, ಹಾ ಸರ್. ಹಂಗ ಒಂದು 30-40 ವರ್ಷ, ಒಂದು 50 ವರ್ಷದವರೆಗೆ ಬರ್ತದೆ. ಓಕೆ. ಈಗ ಅಡಿಗೆ ಏನಾಗ್ತದೆ, ಭಾರಿ ಮೇಲೆ ಹೋಗ್ಬಿಡ್ತದೆ ಅಲ್ಲ, ಹಾ ಹಾ ಕೆಲಸ ಮಾಡೋಕ್ ಆಗುದಿಲ್ಲ, ಕಡಿತಾರೆ. ಹಾ 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 ಹಾ. ಹಿಂಗಿದೆ ಅಟ್ಲಾ ಇಟ್ಲಾ ಡೊಗ್ಗಾಗ್ಬಿಡ್ತದೆ. ಅದೇ ಅದೇ. ಇದೆಲ್ಲ ಏನಕ್ಕೆ ಹಾಕಿದ್ರೆ ಸರ್? ಇನ್ನು ಇದು ಒಲೆ ಹಾಕ್ಲಿಕ್ಕೆ, ಒಲೆ ಎಡೆ ತೆಂಗಿಂದು. ಓಕೆ ಓಕೆ ಓಕೆ. ಸೊ ಈಗ ತೋಟಕ್ಕೆ ಹೋಗ್ತಾ ಇದೀವಿ. ತೋಟಕ್ಕೆ ಹೋಗ್ತಾ ಇದ್ದೀವಿ. ನೀವು ಹೇಳ್ದಂಗೆ 4 ಜನ ಕೆಲಸ ಮಾಡ್ತಾರಲ್ಲ ಸರ್ ಇದಕ್ಕೆ? ಹೌದು ಹೌದು. ಹಾ ಹಾ ಹಾ. ಬಹಳ ಚೆನ್ನಾಗಿದೆ ಸರ್. ಈ ತರ ತೋಟ ಎಲ್ಲೂ ನೋಡಿಲ್ಲ. ಎಲ್ಲ ಬ್ಯಾರಲ್ ಲ್ಯಾಂಡ್ ಅಲ್ಲಿ ಹಾ, ನಾನು ನೋಡಿರೋ ಪ್ರಕಾರ ಎಲ್ಲ ಹೌದು. ನಿಂಬದಿಗೆಲ್ಲ ಗುಡ್ಡದಲ್ಲಿ ಒಂದು ಹೇಳಿ ಸರ್. ನಿಂಬದಿಗೆಲ್ಲ ಹಕ್ಕಲ್ ಬೇಡ, ಹಾ 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 ಹಾ. ನಮ್ಮದಿಗೆಲ್ಲ ಹಿಂಗೆ ಮಧ್ಯ ಕಾದಿಗೆ ಇರ್ತದೆ, ಬಸಿ ಕಾಲುವೆ ಅಂತಾರೆ. ಓಕೆ ಓಕೆ ಓಕೆ. ಅಂದ್ರೆ ನೀರ್ ಜಾರ್ ಹೋಗ್ಲಿಕ್ಕೆ ಹಾ ಹಾ. ಕೊಳವು ಬರಬಾರ್ದು ಓಡಿ ತೋಟಕ್ಕೆ. ಸರ್ ಇದು ವಿಳೆದಲ್ಲ? ಇದು ಅಲ್ಲ ಅಲ್ಲ ಅಲ್ಲ, ಇದು ಮೆಣಸಿನ ಬಳ್ಳಿ. ಮೆಣಸಿನ ಬಳ್ಳಿ. ಮೆಣಸು, ಕಾಳು ಮೆಣಸು, ಕಾಳು ಮೆಣಸು, ಕಾಳ್ಮೆಣಸು. ಓಕೆ ಓಕೆ ಓಕೆ. ಕಾಳು ಮೆಣಸಿನ ಬಳ್ಳಿ. ಹಾ 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 ಹಾ. ಇವು ಅಡಿಕೆ ಗಿಡ. ಅಡಿಕೆ ಗಿಡ. ಹಾ ಇವು ಸುಮಾರು ಎತ್ತರ ಆದ್ಮೇಲೆ ಹಿಂಗ್ ನೆಡ್ತೀವಿ. ಹಾ 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 ಹಾ. ಕುಳಿ ಹೊಡೆದು ಓಕೆ ಓಕೆ ಮಣ್ಣು ಹಾಕಿ ನೆಡ್ತೀವಿ. ಓಕೆ ಓಕೆ. ಸರ್ ಇಲ್ಲೆಲ್ಲ ಏನ್ ಹಾಕಿದೀರಾ ಸರ್ ಇವೆಲ್ಲ? ಅವೆಲ್ಲ ಹಾಳಿ, ಅಂದ್ರೆ ಮಣ್ಣು ತೊಳಿಬಾರ್ದು ಓಡಿ, ಹಾ. ಕಾದಿಗೆ ಹಾಳಾಗಬಾರ್ದು. ಸರ್ ಇಲ್ಲಿ ಪ್ರಾಣಿಗಳಿಂದ ಪ್ರಾಬ್ಲಮ್? ಪ್ರಾಣಿಗಳು ಉಂಟು. ಯಾವ್ದು ಸರ್? ಹಂದಿ ಕಾಟ ಉಂಟು, ಮಂಗನ ಕಾಟ ಉಂಟು. ಹಾ ಹಾ ಮಂಗನ ಕಾವಲು ಮಾಡಾಗದು. ಹಾ ಸರ್.
ಮಂಗನ ಕಾಯೋಕೆ ಇಡೀ ಊರವ್ರು ಸೇರಿ ಒಂದು ಮನುಷ್ಯನ್ ಮಾಡಾಗದೆ. ಓಕೆ. ಬೆಳಗಿಂದ ಸಂಜೆವರೆಗೆ ಕಾಯ್ತಾರೆ. ನಾನೆಲ್ಲ ಕೇಳ್ಪಟ್ಟೆ ಪಟಾಕಿ ಎಲ್ಲ ಹಚ್ತಾರೆ ಅಂತ ಎಲ್ಲ. ಹಾ ಹೌದು ಬಾಂಬ್ಗಳೆಲ್ಲ ಹೌದು. ಹಚ್ತಾರೆ ಅಂತ. ಈ ಫಾರೆಸ್ಟ್ ನವ್ರು ರಗಳೆ ಕೊಡ್ತಾರಲ್ಲ, ಇಲ್ಲದಿದ್ರು ಹೊಡಿತಿದ್ರು. ಹಾ, ಈಗ ಹೆದರ್ಸೋದಷ್ಟೇ, ಸ್ವಲ್ಪ ಅವಾಜ್ ಮಾಡೋದು. ಹಾ, ಅವು ಅಟ್ಲ ಬರಬಾರ್ದು ಓಡಿ. ಅದೇ ಅದೇ ಅದೇ. ಸರ್ ಅಡಿಕೆ ಅಂದರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಹಾ, ಅಡಿಕೆದ್ದು ಪ್ರೊಸೆಸ್ ಏನು, ಅಡಿಕೆ ಹೆಂಗ್ ಮಾಡ್ತೀರಾ, ಏನೇನ್ ಪ್ರೊಸೆಸ್? ಅಡಿಕೆ ಹಣ್ಣು ಗೋಟು ತೆಗೆದು ಹಾ ಸ್ವಲ್ಪ ಬೀಜಕ್ಕೆ ಬಿಟ್ಟು ನೆನೆಸಿ ಹಾ ಸರ್. ಒಂದು ಕೊಟ್ಟೆಲ್ ಹಾಕಿ ಬೀಜ ಮಾಡ್ತೀವಿ. ಓಕೆ ಸರ್. ಬೀಜ ಆದ ನಂತರ ಹಾ ಸರ್. ಹಿಂಗೆ ಇದರಲ್ಲಿ ತಂದು ನೆಡ್ತೀವಿ. ಹಾ ಸರ್. ನೆಟ್ಟ ಮೇಲೆ ಅದು ಸುಮಾರು ಎತ್ತರ ಆಯ್ತಾ, ಪ್ರತಿ ವರ್ಷ ಅದಕ್ಕೆ ಗೊಬ್ಬರ ಹಾಕ್ಬೇಕು. ಹಾ ಸರ್. ಹಿಂಗ್ ಬುಡ ಮಾಡಿ ಗೊಬ್ಬರ ಹಾಕಿ ಕೊಟ್ರೆ ಹಾ ಸರ್. ಬೇಗ ಹೇಳ್ತವೆ, ಓಕೆ ಬೇಗ ಪೀಕಿ ಬರ್ತದೆ. ಓಕೆ ಓಕೆ ಓಕೆ. ಕನಿಷ್ಠ 5 ರಿಂದ 6 ವರ್ಷ ಬೇಕು. ಹಾ ಹಾ ಆದ್ರೂ ನಿಮ್ ಬೈಲ್ಸಿ ಮೇಲೆ ಬಂದಷ್ಟು ಜಲ್ದಿ ಬರುದಿಲ್ಲ. ಹಾ ಹಾ ಹಾ. ಇಲ್ಲಿ ಗೊಳಲು ಸ್ವಲ್ಪ ತಂಪು ಇದ್ದಿದ್ದಕ್ಕೆ ಇದೆ, ಮರ ಹಿಂಗ್ ಹೋಗ್ಬಿಡ್ತವೆ. ಇಲ್ಲಾಂದ್ರೆ ಅದಕ್ಕೆಲ್ಲ 5-6 ಕೊನೆ ಇರ್ಬೇಕಿತ್ತು. ಹಾ ಹಾ ಹಾ. ಇಲ್ಲ ಉದ್ದ ಬೆಳೆದು ಬಿಡುತ್ತೆ. ಉದ್ದ ಬೆಳೆದು ಬಿಡ್ತದೆ. ಹಾ 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 ಹಾ. ಆಮೇಲೆ ಬರ್ತಾವೆ ಪೀಕು, ಆದ್ರೂ ಹಾ. ಉದ್ದ ಬೆಳಿತಾನೆ ಹೋಗ್ತವೆ. ಓಕೆ ಓಕೆ. ಅಟ್ಲ ಹೋಗಿ ಬೆಳಿತಾ ಇರ್ತದೆ. ಹಾ ಸರ್. ಹಾ. ಸೊ ಇದಿಷ್ಟು ಎಲ್ಲ ನೀವೇ ನೋಡ್ಕೊಳೋದು? ಹೌದು ಹೌದು. ಇವೆಲ್ಲ ಮೊದಲು ಗದ್ದೆ ಆಗಿತ್ತು. ಹಾ ಸರ್. ಗದ್ದೆ ತೆಗೆದು ತೋಟ ಮಾಡಾಗದು. ಮತ್ತೆ ಪ್ರೊಸೆಸಿಂಗ್ ಹೆಂಗ್ ಮಾಡ್ತೀರಾ ಸರ್? ಪ್ರೊಸೆಸಿಂಗ್ ಅಂದ್ರೆ ಅದು ಅಡಿಕೆ ಬಂದಾದ್ಮೇಲೆ ಏನೇನ್ ಮಾಡ್ತೀರಾ? ಅಡಿಕೆ ಬಂದಾದ್ಮೇಲೆ ಕೊಯ್ಸ್ತೀವಿ. ಗೌಡ ಇರ್ತಾನೆ. ಹಾ ಗೌಡ ಇರ್ತಾನೆ. ಈಗಂತೂ ದೋಟಿ ಬಂದದೆ ಅಲ್ಲ, ಮತ್ತೆ ಹಾ. ದೋಟಿಯಲ್ಲಿ ಕೊಯ್ಸ್ತೀವಿ. ಓಕೆ. ಕೊಯ್ಸಿ ತಗೊಂಡೋಗಿ ಮನೆಯಲ್ಲಿ ಸೊಲ್ದು ಬೇಯಿಸಿ ಒಣಸಿ ಹಾ. ರೆಡಿ. ಪ್ರೊಸೆಸ್ ಹೇಳಿ ಸರ್. ಅಂದ್ರೆ ಅದು ಒಣಗ್ಸೋದು ಅದೆಲ್ಲ ಯಾವ ತರ? ಒಣಸೋದು ಬೇಯಿಸಬೇಕು. ಹಾ. ಈ ಹಸಿ ಅಡಿಕೆ ಆದ್ರೆ, ಹಾ. ಈ ಕೆಂಪಡಿಕೆ ಮಾಡೋದಾದ್ರೆ ಕನಿಷ್ಠ 8 ರಿಂದ 10 ಬಿಸಿಲು ಒಣಗಿಸ್ಬೇಕು. ಹಾ ಹಾ ಅದು ಸರಿಯಾಗಿ ಬಿಸಿಲು ಇರಬೇಕು. ಹಾ ಹಾ ಮೋಡ ಗಿಡ ಇದ್ದು ಬಿಟ್ರೆ ಒಂಥರ ಗಡ್ಡ ಹಾ. ಇದಾಗ್ಬಿಡ್ತದೆ, ಹಾ ಬೂರ್ಸ್ಲು ಬರ್ತದೆ. ಹಾ. ಅದು ರೇಟ್ ಕಡಿಮೆ ಬೀಳ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ಈಗ ಕೊಯ್ದು ಕೂಡಲೇ ಸುಲಿಬೇಕು ಅದನ್ನ. ಹಾ ಅದನ್ನ ಹಂಗೆ ಬಿಟ್ರೆ ನೆಲಗೋಟು ಹುಳ ಆಗ್ತದೆ. ಹಾ. ಅಂದ್ರೆ ಸುಲಿಯೋಕೆ ಬರುದಿಲ್ಲ, ಗಟ್ಟಿ ಆಗ್ಬಿಡ್ತದೆ. ಹಾ ಹಾ ಹಾ. ಕಡೆಗೆ ಒಂಥರ ಒಳಗಂದೊಳಗೆ ತರಿ ಕಪ್ಪಾಗ್ಬಿಡ್ತದೆ. ಈ ಚಾಲಿ ಹಂಗ ಆಗುದಿಲ್ಲ. ಹಾ ಹಾ. ಚಾಲಿ ತಗೋ ಹಾಕಿಟ್ರೆ ಬಿಸಿಲಲ್ಲಿ ಒಣಗ್ತಾ ಇರ್ತದೆ. ಕರೆಕ್ಟ್ ಕರೆಕ್ಟ್. ಕಡೆ ನಮ್ಮ ಟೈಮಿಗೆ ಪುರುಷತ್ ಆದಾಗ ಸುಲಿಬಹುದು. ಹಾ 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 ಹಾ. ಈ ಕಾಯಿ ಅಡಿಕೆಗೆ ಚಾಲಿಗೆ ವ್ಯತ್ಯಾಸ ಅದು. ಸರ್ ಅದು ಕಾಯಿ ಅಡಿಕೆಗೆ ಚಾಲಿಗೆ ಎಷ್ಟು ಡಿಫ್ರೆನ್ಸ್ ಆಗ್ತದೆ? ಡಿಫ್ರೆನ್ಸ್ ರೇಟ್ ನಲ್ಲಿ ಕೆಂಪಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಬೀಳ್ತದೆ, ಹಾ. ಚಾಲಿ ರೇಟ್ ಕಡಿಮೆ ಬರ್ತದೆ. ಹಾ. ಆದ್ರೆ ಚಾಲಿ ನಮಗೇನು ಉತ್ತಾರ ಜಾಸ್ತಿ ಬರ್ತದೆ. ಚಾಲಿ 1,000 ಚಾಲಿ ಇದ್ರೆ ಹ್ಮ್. ಕನಿಷ್ಠ 4 kg 5 kg ಬರ್ತದೆ. ಇದು ಬರೇ 3 kg ಬರ್ತದೆ ಕೆಂಪಡಿಕೆ. ರೇಟ್ ಸೇಮ್ ಆಗ್ತದಲ್ಲ ಸರ್? ರೇಟ್ ಸೇಮ್ ಆಗ್ತದೆ, ಆದ್ರೆ ಇದು ಕೆಂಪಡಿಕೆ ಕೆಲಸ ಜಾಸ್ತಿ, ಚಾಲಿ ಕೆಲಸ ಕಡಿಮೆ. ಚಾಲಿ ಒಣಸೋಕ್ ಒಂದ್ ಜಾಗ ಬೇಕು ಅಷ್ಟೇ. ಬಿಸಿಲಿ ಹಾಕಿಟ್ಬಿಟ್ರೆ ತಾನಾರೆ ತಿಂಗಳ ಒಣಗ್ತಾ ಇರ್ತದೆ. ಅರ್ಜೆಂಟ್ ದುಡ್ಡು ಆಗ್ಬೇಕು ಅಂದ್ರೆ ಕೆಂಪಡಿಕೆ ಮಾಡ್ಬೋದು. ಈಗ ಹಂಗಾಗಿ ಕೆಲವು ಜನ ಅದ್ರ ಬಿಟ್ಬಿಟ್ಟಾರೆ. ಕೆಂಪಡಿಕೆ ಚಾಲಿನೇ ಮಾಡ್ತಾರೆ. ನೀವೇನ್ ಮಾಡ್ತೀರಾ? ನಾವು ಚಾಲಿನೇ ಮಾಡ್ತೀವಿ. ಚಾಲಿನೇ. ಅದೇ ಮೇಲ್ಗಡೆ ಒಂದು ಕೆಂಪಡಿಕೆದೆಲ್ಲ ಕೇಳ್ತಾ ಇದ್ದೆ ನಿಮಗೆ, ಪ್ರೊಸೆಸ್ ಎಲ್ಲ ಹೇಳ್ತಾ ಇದ್ರೆ. ಹೌದು. ಸೊ ಅದನ್ನ ಚಾಲಿ ಕೆಂಪಡಿಕೆನ ಹೇಗ್ ಮಾಡ್ತೀರಾ ಸರ್? ಕೆಂಪಡಿಕೆ ಅದೇ ಸೊಲ್ದು ಬೇಯಿಸಿ ಮಂಡಿಗೆ ಹಾಕಿ ಬೇಯಿಸಿ ಒಣಸಬೇಕು. ಬೇಯಿಸೋದೆಲ್ಲ ಇದೆನಾ ಸರ್ ನಿಮ್ಮ ಹತ್ರ? ಹಾ, ಎಲ್ಲರೂ ಸೇರ್ಬಿಟ್ಟು ಒಂದೇ ಕಡೆ ಬೇಯಿಸಿ? ಇಲ್ಲ 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 ಇಲ್ಲ, ನಮ್ದು ಬೇರೆ ಅವ್ರದ್ದು ಬೇರೆ ಎಲ್ಲ ಸಪ್ರೇಟ್. ಕಲರ್ ಮಾತ್ರ ಎಲ್ಲರೂ ಒಟ್ಟಿಗೆ? ಹಾ, ಒಂದೇ ಮನೆ ಬರ್ತದೆ. ಒಂದೇ ಮನೆ ಬರ್ತದೆ. ಅದು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಸುಣ್ಣ ಹಾಕಿದ್ರೆ ಅಡಕೆ ಕೆಂಪು ಬರ್ತದೆ ಅಷ್ಟೇ. ಅಂದ್ರೆ ಮೋಡ ಗಿಡ ಇರಬಾರ್ದು, ಚಲೋ ಅಡಕೆ ಆಗ್ತದೆ. ಇಲ್ಲ ಇದ್ರೆ ಅಡಕೆ ಕಲರ್ ಪೇಡ್ ಆಗ್ಬಿಡ್ತದೆ. ಮತ್ತೆ ರೈತರಿಗೆ ನೀವು ಅದೇ ನಾನು ಕೇಳ್ಪಟ್ಟಂಗೆ ನಿಮಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾರ ವಿಶೇಷತೆ ಏನು ಇಲ್ರಿ. ಇದೇ ಇವಕ್ಕೆಲ್ಲ ಗೊಬ್ಬರ ಸರಿ ಟೈಮಿಗೆ ಕೊಡ್ಬೇಕು ಅಷ್ಟೇ. ಇದ್ ನೋಡಿ ಮೆಣಸಿನ ಬಳ್ಳಿ, ಅವಕ್ಕೂ ಕಟ್ಟೆ ರೋಗ ಉಂಟು. ಕಟ್ಟೆ ರೋಗ ಅಂದ್ರೆ ಸರ್? ಕಟ್ಟೆ ರೋಗ ಅಂದ್ರೆ ಒಂಥರ ಈ ಬಾಳೆಗೆಲ್ಲ ಕಟ್ಟೆ ಬರುದಿಲ್ಲ, ಸುಳಿ ಸಣ್ಣ ಹೋಗಿ ಕಡೆ ಕೊನೆನೇ ಬಿಡುದಿಲ್ಲ, ಬಾಳೆನೇ ಬಿಡುದಿಲ್ಲ. ಹಂಗೆ ಇವಕ್ಕೂ ಬರ್ತದೆ. ಒಂಥರ ಒಣಗೋಗ್ಬಿಡ್ತದೆ ಗಿಡ, ಬಳ್ಳಿ ಈ ಇದ್ರಲ್ಲಿ ಇರುವುದಿಲ್ಲ. ಈಗ ನೋಡಿ ಮೆಣಸಿನ ಬಳ್ಳಿ ಹ್ಯಾಂಗ್ ಉಂಟು. ಈಗ ಕಸ್ತ್ರ ಬರ್ತಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಬಹಳ ಚೆನ್ನಾಗಿ ಸರ್. ಆಮೇಲೆ ಎಷ್ಟು ಮರ ಹಾಕಿರ್ಬೋದು ಸರ್ ಇಲ್ಲಿ ಅಡಕೆ? ನಮ್ದೊಂದು 500 ಮರ ಉಂಟೇನ. 500 ಮರ? 500 ಮರದ ಎಷ್ಟು ಬರುತ್ತೆ? 1 ಎಕರೆ. 1 ಎಕರೆ? ಹಾ, 1 ಎಕರೆಗೆ 500 ಮರ ಅಂದ್ರೆ ಸಾಮಾನ್ಯ 12 ಕ್ವಿಂಟಲ್ ಬರ್ತದೆ. 12 ಕ್ವಿಂಟಲ್. ಅದ್ರ ಲೆಕ್ಕ ಹಾಕಿದ್ರೆ ಎಷ್ಟು ಬರ್ಬೋದು ಸರ್ ಇವತ್ತಿನ 30,000 ಲೆಕ್ಕ ಹಾಕಿದ್ರೆ? 12 3 36, 3.5 ಲಕ್ಷ ರೂಪಾಯಿ ಆಯ್ತು. ಅದು ಏನು ತಿಂಗಳ ಬರುತ್ತೆ? 6 ತಿಂಗಳು ಒಂದ್ಸಲ? ಇಲ್ಲ ವರ್ಷಕ್ಕೊಂದ್ಸಲ. ವರ್ಷಕ್ಕೊಂದ್ಸಲ? ಅಡಕೆ ಬೆಳೆ ಬರುದೇ ವರ್ಷಕ್ಕೊಂದ್ಸಲ.
ಈ ಟೈಮಿಗೆ ಮದ್ದು ಹೊಡಿತೀವಿ. ಹಾ. ಕೊಳುಗಿಳು ಬರ್ದಾಗಿದ್ದಂಗೆ ನೋಡ್ಕೊಳ್ಬೇಕು. ಹೌದು. ಒಂದ್ಸಲ 2 ಸಲ ಅಥವಾ 3 ಸಲ ಆದ್ರೂ ಆಯ್ತು ಮದ್ದು ಹೊಡಿಯೋದು. ಈ ನಮ್ದು ಒಂದ್ಸಲ 1 ಕೋಟ ಕೊಟ್ಟಾಗದೆ, 1 ಕೋಟ ಮದ್ದು ಕೊಟ್ಟಾಯ್ತು. ಅಂದ್ರೆ ಕಳೆದ ವರ್ಷ ಭಾಳ ಕೊಳುವು ಬಂದಿತ್ತು ಎಲ್ಲ ಕಡೆ. ಹಾಗಾಗಿ ಇವರು ಸ್ವಲ್ಪ ಹೆದರಿ ಮೊದಲೇ ಕೊಟ್ಟಾಯ್ತು. ಮತ್ತೆ ಏನು ಬೆಳೆ ಜಾಸ್ತಿ ಇದ್ದಾಗ ಕೊಳು ಬರ್ತದೆ. ಕಳ್ಳು ಅಂತ ಸರ್? ಕೊಳೆ ಕೊಳೆ ಕೊಳೆ. ಬೆಳೆ ಕಡಿಮೆ ಇದ್ದಾಗ ಅಷ್ಟೆಲ್ಲ ರೋಗ ಕಡಿಮೆ. ಜಾಸ್ತಿ ಆಗ್ತಿದ್ದಂಗೆ ಸ್ವಲ್ಪ ಜಾಸ್ತಿ. ಪೀಕ್ ಜಾಸ್ತಿ ಇದ್ದಾಗ ಮರಕ್ಕೆ ಒತ್ತಡ ಇರ್ತದಲ್ಲ, ಈ ಮಳೆ ಗಿಳೆ ಜಾಸ್ತಿ ಆಗ್ಬಿಟ್ರೆ ಕೊಳೆ ಬಂದ್ಬಿಡ್ತದೆ. ಆಟೋಮೆಟಿಕ್ಲಿ ಬರ್ತದೆ. ಹಾಗಾಗಿ ನಿಮಗೆ ಅವಾಗ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ ಸರ್. ಎಷ್ಟು ಖರ್ಚಾಗತ್ತೆ ಸರ್ ಈಗ ಈ ವರ್ಷ? ಖರ್ಚು ಬಹಳ ಬರ್ತದೆ. ಯಾಕೆ ಮರ ಹತ್ತುವ 2,500 ರೂಪಾಯಿ ಹತ್ತಾನೆ ಪಗಾರು. ಬೆಳಗ್ಗೆ 9-9:30 ಬರ್ತಾನೆ, ಸಾನೆ 4 ಗಂಟೆಗೆ ಹೋಗ್ಬಿಡ್ತಾನೆ, ಮುಗಿದೋಯ್ತು. ಮಡಿಗೆ ಅದಕ್ಕೆ ತುತ್ತ, ಸುಣ್ಣ, ಗಮ್ಮು ಬೇಕು. ಹೌದು. 1 ಡ್ರಮ್ ಮಾಡೋದಾರೆ 100 ಲೀಟರ್ ಮಾಡ್ತೀವಿ. 1 kg ತುತ್ತ, 1.5 kg ಸುಣ್ಣ, ಅದಕ್ಕೆ ಗಮ್ಮು, ಅದಷ್ಟು ಹಾಕಿ ಮಿಶ್ರಣ ಮಾಡಿ ಕೊಡೋದು. ಅದನ್ನ ಹೊಡಿತಾರೆ. ಸೊ ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್? ಅಂದಾಜು ಒಂದು ದಿವಸಕ್ಕೆ ಕನಿಷ್ಠ 1 ದಿವಸ ಮದ್ದು ಹೊಡೆದ ಅಂದ್ರೆ ಕನಿಷ್ಠ 4,000-5,000 ರೂಪಾಯಿ ಖರ್ಚು ಬರ್ತದೆ. ತುತ್ತ, ಸುಣ್ಣ, ಆಳಪಗಾರು ಮತ್ತು ಪಂಪ್ ಹೊಡೆಯುವ ಕೆಳಗೆ ಅವ್ರದ್ದೆಲ್ಲ ಕೂಲಿ ಸೇರಿದ್ರೆ. ಕೂಲಿ ಎಷ್ಟು ಕೊಡ್ತೀರಾ ಸರ್? ಕೂಲಿ ಅದೇ ಹೇಳ್ದಲ್ಲ, ಮರ ಹತ್ತೋ 2,500 ರೂಪಾಯಿ ಹೇಳ್ತಾರೆ. 2,000 ರೂಪಾಯಿ ಅಂತೂ ಕೊಡ್ತೀವಿ. ಆ ಪಂಪ್ ಹೊಡೆಯೋನಿಗೆ ಒಂದು 500-600, 2,500 ರೂಪಾಯಿ ಅವರಿಗೆ ಹೋಯ್ತು. ತುತ್ತ, ಸುಣ್ಣ, ತುತ್ತ 330 ರೂಪಾಯಿ 1 kg, ಸುಣ್ಣ ಮತ್ತೆ ಗಮ್ಮು ಅವೆಲ್ಲ ಸೇರಿದ್ರೆ ಅಷ್ಟು ಬರ್ತದೆ. ಪ್ರತಿ ದಿವಸ ಡೈಲಿ ವೇಜಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಎಷ್ಟು ಕೊಡ್ತಾರೆ? ಅವ್ರಿಗೆ ಡೈಲಿ 400 ರೂಪಾಯಿ ಕೊಡ್ತೀವಿ. ಗಂಡಸರಿಗೆ? ಹೆಂಗಸರಿಗೆ 300 ರೂಪಾಯಿ. 300 ರೂಪಾಯಿ. ಓಕೆ. ಸೊ ನಮ್ಮಲ್ಲಿ ಈ ಹುಲ್ಲಿಂದು ನಾನು ಆಕ್ಚುಲಿ ನೋಡಿಲ್ಲ ಸರ್. ಮೋಸ್ಟ್ಲಿ ನಮ್ಮ ಕಡೆ ಎಲ್ಲ ಇದು ನಿಮ್ಮ ಕಡೆ ಬಿಟ್ಟು ನಮ್ಮ ಹೊನ್ನಾವರ ಸೈಡು ಇವೆಲ್ಲ ಮಾಡೋದಿಲ್ಲ. ಅಲ್ಲಿಗೆ ಯಾಕೆಂದ್ರೆ ಮಣ್ಣಿನ ತಾಕತ್ ಜಾಸ್ತಿ ಇರ್ತದೆ. ಇಲ್ಲಿ ಸ್ವಲ್ಪ ಮಣ್ಣಿನ ತಾಕತ್ ಕಡಿಮೆ ಇದೆ. ಇದು ನೀರು ಬಿದ್ದು ಕೂಡ ಮಣ್ಣು ತೊಳ್ಕ ಹೋಗ್ಬಿಡ್ತದೆ. ಹಂಗಾಗ ತೊಳಿಬಾರ್ದು ಹೇಳೋ ಲೆಕ್ಕಕ್ಕೆ ಹಿಂಗ್ ಕಡ್ಡ ಗಿಡ ಮುಚ್ತೀವಿ. ಅಂದ್ರೆ ಕಾದ್ಗಿ ರಕ್ಷಣೆಗಾಗಿ ಮುಚ್ತೀವಿ. ಗಟ್ಟದ ಕೆಳಗೆಲ್ಲ ಹಂಗಲ್ಲ, ಬರೇ ಪಂಪ್ ಹಾಕಿ ನೀರು ಒಂದು ಚಾಲು ಮಾಡ್ತಾರೆ. ಹುಲ್ಲಿಗಿಲ್ಲಿ ಸೌರ ಅದಕ್ಕೆ ಹಾಕ್ಬಿಡ್ತಾರೆ ಸರ್. ಹಂಗಾರೆ ಇದನ್ನ ಎಕ್ಸ್ಟ್ರಾ ಟೈಮ್ ಮತ್ತೆ ಹೌದು, ಎಕ್ಸ್ಟ್ರಾ ಟೈಮ್ ಎವ್ರಿ ರೈನಿ ಸೀಸನ್, ಎಲ್ಲಾ ರೈನಿ ಸೀಸನ್ ಅಲ್ಲೂ ಮಾಡ್ತೀರಾ? ಹೌದು, ಪ್ರತಿ ವರ್ಷ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ತೆಗೆದು ಬಿಡ್ತೀವಿ. ತೆಗೆದಾಗಿದ್ರೆ ಒರ್ಲೆ ಬರ್ತದೆ. ಒರ್ಲೆ ಬಂದ್ಬಿಡ್ತದೆ. ಬೇಸಿಗೆಯಲ್ಲಿ ತೆಗೆದು ಅದ್ರ ಬುಡಕ್ಕೆ ಅಥವಾ ತೆಂಗಿನ ಗಿಡಕ್ಕೆ ಹಾಕ್ತೀವಿ. ಇಲ್ಲಿ ತೆಗೆದು ಓಪನ್ ಮಾಡಿಬಿಡ್ತೀವಿ. ಅಂದ್ರೆ ಬೇಸಿಗೆಯಲ್ಲಿ ಇಬ್ಬನಿ ಬಿದ್ದು ಮರ ಸ್ವಲ್ಪ ತಂಪಾಗ್ಲಿ ಹೇಳು ಲೆಕ್ಕ. ಇವನ್ ಬೇಸಿಗೆದಲ್ಲೂ ಮತ್ತೇನಾರ ಸ್ವಲ್ಪ ಇದೇ ತರ ಇತ್ತು ಅಂದ್ರೆ ಬೆಂಕಿ ಏನಾರ ಬಿತ್ತು ಬೀಳು ಸಾಧ್ಯತೆ ಉಂಟು. ಬಟ್ ಬೇಸಿಗೆಗಾಲದಲ್ಲಿ ಬಹಳ ಬಿಸಿ ಇರುತ್ತೆ ಸರ್ ಇಲ್ಲಿ. ಬಿಸಿ ಇರುತ್ತೆ. ಅದೇ ನೀರೆಂತ ಕಡಿಮೆ ಆಗೋದಿಲ್ಲ? ನೀರು ಕಡಿಮೆ ಆಗೋದಿಲ್ಲ. ಇದ್ರಲ್ಲೆಲ್ಲ ಕಾಲುವೆಲಿ ಹೋಗ್ತಾ ಇರ್ತಾರೆ. ಕೆಲವು ಜನ ಒಳಗೂ ಇದು ಈಗ ಸ್ಪ್ರಿಂಕ್ಲರ್ ಮಾಡಾರಲ್ಲ, ಪೈಪ್ ಲೈನ್ ಮಾಡಾರೆ, ಅದ್ರಲ್ಲಿ ನೀರು ಹಾಕ್ತಾರೆ. ನೀವು ಮಾಡಿದ್ದೀರಾ ಸರ್? ಮಾಡಿದ್ದೀರಾ? ಎಷ್ಟು ಬೋರ್ ಇದಾವೆ? ಹನಿ ನೀರಾವರಿ ಹೇಳಿ ಅಲ್ಲ, ಬೋರ್ ಅಲ್ಲ, ನಮ್ದು ಬಾವಿ. ತೋರಿಸ್ತಾ ಇಲ್ಲ, ಬಾವಿ ಉಂಟು ಈ ಮನೆ ಹತ್ರನೇ. ಬಾವಿ ಇದ್ದಂಗೆ ಬಾವಿ ಅದೇ. ಬಾವಿ ಪಂಪ್ ಹಾಕೊಳ್ಳೋದು, ಚಾಲು ಮಾಡೋದು. ಅದ್ರಲ್ಲಿ ಯಾವಾಗ್ಲೂ ಅದು ವಾರದಲ್ಲಿ 1 ದಿವಸ 2 ದಿವಸ ಕೊಟ್ಟರೆ ಸಾಕಾಯ್ತದೆ. ಅಡಕೆ ಗಿಡಕ್ಕೆಲ್ಲ ಡೈಲಿ ದಿವಸ ನೀರು ಕೊಡಬೇಕು ಇಲ್ಲ ಸರ್. ಪಂಪ್ ಆನ್ ಮಾಡಿದ್ರೆ ಎಲ್ಲಾ ಕಡೆ ಹೋಗ್ತದೆ. ಡ್ರಿಪ್ ಏನಾರ ಹಾಕಿದ್ರೆ? ಅದೇ ಡ್ರಿಪ್ ಒಳಗಡೆ ಇದೆ, ತೆಗಿತಾರೆ. ಅಲ್ಲ, ಮಳೆಗಾಲದಲ್ಲಿ ತೆಗೆದು ಬಿಡ್ತೀವಿ. ಇವೆಲ್ಲ ಮುಚ್ಚುಕರಗಳೇ ಹೇಳಿ. ಬೇಸಿಗೆಲ್ಲ ಆದ್ರೆ ಇದ್ರ ಸೈಡಿಗೆ ಇರ್ತದೆ. ಸರ್, ತೆಂಗಿನಕಾಯಿ ಬಗ್ಗೆ ಹೇಳಿ ಸರ್. ತೆಂಗಿನ ಅದು ಹೇಗೆ, ಎಷ್ಟು ಬರುತ್ತೆ? ಅದು 2 ವರ್ಷ 3 ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕೊಡ್ತೀವಿ. ಮಾವಿನ ಸೊಪ್ಪು ಹಾಕಿ ಮರ ಬುಡ ಮಾಡುವುದು ಅಂತಾರೆ. ಬುಡ ಮಾಡ್ಕೊಡ್ತೀವಿ. ಕಡೆಗೆ ಎಲ್ಲರೂ 4 ತಿಂಗಳ 5 ತಿಂಗಳಕ್ಕೊಂದ್ಸಲ ಕೊಯ್ತಾನೆ, ಕೊಯ್ಲು ಮಾಡ್ತಾನೆ. ಕಡೆ ಮರ ದೀಪಾವಳಿ ಹತ್ರ ಮರ ಕ್ಲೀನ್ ಮಾಡ್ತಾರೆ. ಅಂದ್ರೆ ಈ ತುಂಬಿ ಗಿಂಬಿ ಇದ್ರೆ ಮರದ ಸುಳಿ ಗಿಳಿ ತಿಂದು ಮರ ಹೋಗ್ಬಿಡ್ತವೆ. ಹಾಗಾಗಿ ಏನಾರು ಐತಾ ಇಲ್ಲ ನೋಡ್ತಾರೆ, ಚೆಕ್ ಮಾಡ್ತಾರೆ ಅಷ್ಟೇ, ಕ್ಲೀನ್ ಮಾಡ್ತಾರೆ. ಆಮೇಲೆ ಇದಕ್ಕಿಂತ ಮುಂಚೆ ಏನಾರ ಬೇರೆ ಬೆಳೆದಿದ್ರ ಸರ್, ಅಥವಾ ಸಕ್ಸಸ್ ಅಥವಾ ಫೇಲ್ಯೂರ್ ಆಗಿಲ್ಲ? ಇದಕ್ಕೂ ಮೊದ್ಲೇ ಅಂದ್ರೆ ನಾವು ಎಂತದು ಇದು ಮಾಡಾಗಿತ್ತು, ಗದ್ದೆ ನಂತರ ತೋಟ ತುಂಬಾಯ್ತಾ, ತೋಟ ತುಂಬಿ ಏಲಕ್ಕಿ ಹಾಕಿದ್ವಿ. ಏಲಕ್ಕಿ ಹಾಕಿದ್ವಿ 1 ವರ್ಷ 2 ವರ್ಷ ಅಡ್ಡಿಲ್ಲ. ಕಡೆಗೆ ಕಟ್ಟೆ ರೋಗ ಬಂದು ಹೋಯ್ತು ಏಲಕ್ಕಿ. ಇದೇ ಈಗ ಅಲ್ಲೊಂದು ಅದೆಯಲ್ಲ, ಇಲ್ಲೊಂದು ಏಲಕ್ಕಿ ಗಿಡ ಅದೇ, ಇಲ್ಲೊಂದು ಅದೇ ಏಲಕ್ಕಿ. ಅದು ಅವಾಗ ಹಾಕಿರೋದು ಸರ್? ಅಲ್ಲಲ್ಲ, ಈಗ ಸದ್ಯ ಹಾಕಿದ್ರಲ್ಲಿ 2 ಉಳ್ಕೊಂಡದು.
ಅಂದ್ರೆ ಕಟ್ಟೆ ರೋಗ ಅದು ಈ ರೀಜನ್ ಅಲ್ಲಿ ಬರೋದ್ ಸಹಜನಾ ಸರ್? ಸಹಜ. ಏನಕ್ಕದು ಏನೇನ ಈ ಪ್ರಕೃತಿಯಲ್ಲೇ ಬರ್ತದೆ, ಅದು ಎಂತಕ್ ಬರ್ತದೆ ಏನು ನಮಗ್ ಗೊತ್ತಿಲ್ಲ. ನಾನ್ ಕೇಳಿದ್ರೆ ಕೆಲವೇ ಕಡೆ ಅಡಿಕೆ ಗಿಡಕ್ಕೂ ರೋಗ ಉಂಟಂತೆ. ಇದೆ ಈ ತರ ಇದೆ ಹೆಡೆ ಚುಕ್ಕಿ ರೋಗ ಆಡಿ. ಈ ಹೆಡೆ ಎಲ್ಲ ನೋಡಿ ಒಂಥರ ಕಲರ್ ಚೇಂಜ್ ಆಗದೆ, ಈ ಹುಂಡು 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 ಆಗದೆ. ಅದು ಕೆಲವೇ ಕಡೆ ಸಿಕ್ಕಾಪಟ್ಟೆ ಉಂಟು, ಕೆಲವೇ ಕಡೆ ಪಾಠನೇ ಹೋಗ್ಬಿಟ್ಟದೆ. ಮತ್ತೆ ಅಷ್ಟೆಲ್ಲ ಖರ್ಚು ಮಾಡಿರೋದೆಲ್ಲ ಏನಾದ್ರು ಪರಿಹಾರ ಇದೆಯಾ ಸರ್? ಅದು ಏನೇನು ಸರ್ ಅದೆಲ್ಲ ಅಲ್ಲಿ ಬಿಳಿ ಬಿಳಿ ಕಾಣ್ತದೆ ಅಲ್ಲ, ಈ ಅಡಿಕೆ ಮರದಲ್ಲಿ ಬಿಳಿದು ಅದೇನ್ ತೊಂದ್ರೆ ಇಲ್ಲ. ನೀರು ಬಿದ್ದು ಬಿದ್ದು ಹಿಂಗೆ ಬೆಳ್ಳಿಗೆ ಒಂಥರ ಹಾಂಸ್ಲ ಗಟ್ಟಿ ಇರ್ತದೆ, ಮರಿತೆ ಹತ್ಲಿಕ್ಕೆ ಆಗುದಿಲ್ಲ, ಜಾರ್ತದೆ. ಅದಕ್ಕೆ ತಳೆ ಪಳೆ ಮಾಡ್ಕೊಂತಾರೆ. ಸರ್ ಇದು 8 ಅಂತ ಬರ್ದಿರೋದೇ ಏನು ಸರ್ ಇದು? ಅದ್ಯಾರೋ ಬಾರ್ದಾರೆ. ಅಂದ್ರೆ ಇದೆ ಈ ತರ ಆಗ್ತದಲ್ರಿ, ಅದೇನಾದ್ರು ಹುಳ ಗಿಳ ಹಿಕ್ಕಿ ಹಾಕಿದ್ರೆ ಹಂಗ ಆಗ್ತದೆ. ಮತ್ತೆ ಜಾರ್ತಾವ್ ಇವು ಒಳ್ಳೆ ನೇಸ್ತಾ ಬಿಡ್ತದೆ, ನೇಸ್ತಾ ಬಿಡ್ತದೆ. ಸರ್ ಹಂಗಾರೆ ನಿಮಗೆ ವರ್ಷದಲ್ಲಿ 3 ವರ್ಷದಲ್ಲಿ ಒಂದ್ಸತಿ ಅಂತ ಅಂತಲ್ಲ ಇದು ತೆಂಗಿನಕಾಯಿದು? ವರ್ಷದಲ್ಲಿ ಅಲ್ಲ, 3 ವರ್ಷಕ್ಕೊಂದ್ಸಲ ಅದಕ್ಕೆ ಬುಡ ಮಾಡಿ ಕೆಲಸ ಮಾಡು. ಅದಕ್ಕೆ ಎಷ್ಟು ವರಮಾನ ಬರುತ್ತೆ? ಖರ್ಚು ಎಷ್ಟು ಮಾಡ್ತೀರೋ ವರಮಾನ ಎಷ್ಟು ಬರುತ್ತೆ? ವರಮಾನ ಸುಮಾರು ಬರ್ತದೆ, ಅದ್ರ ಲೆಕ್ಕ ಇಡ್ಲಿಲ್ಲ ನಾವು. ಇದ್ದಿಲ್ಲ. ಅಂದಾಜು ಒಂದು ತೆಂಗಿನಕಾಯಿ ನೀವು ಕೊಡೋದು ಎಷ್ಟು ಕೊಡ್ತೀರಾ? ಈ ವರ್ಷ ಸ್ವಲ್ಪ ರೇಟ್ ಜಾಸ್ತಿ ಉಂಟಲ್ಲ. ಎಷ್ಟು ಉಂಟು ಸರ್ ತೆಂಗಿನಕಾಯಿ? ಬಹುತೇಕ ಒಂದು ತೆಂಗಿನಕಾಯಿಗೆ 40 ರೂಪಾಯಿ ಅದೇ. ನೀವು ಕೊಡೋದೇ 40 ರೂಪಾಯಿಗ? ನಾವು ಕೊಡೋದು 30-35 ಕೊಡ್ತೀವಿ. ಅವ್ರು 40ಕ್ಕೆ ಮಾರ್ತಾರೆ. ನಮ್ಮ ಊರ್ ಕಡೆ ಎಲ್ಲ 60 ರೂಪಾಯಿ ಮಾಡ್ತಾರೆ ಸರ್. ಇಲ್ಲಿ ನಮ್ಮಲ್ಲೆಲ್ಲ ಸಿರ್ಸಿಲ್ ಕೆಜಿ ಲೆಕ್ಕ, ಕೆಜಿಗೆ ತಗೊಳ್ತಾರೆ, ಕೆಜಿಲೇ ಕೊಡ್ತಾರೆ. ಕೆಜಿದು ಚೆನ್ನಾಗ ಸರ್ ಅಥವಾ ತುಂಬಿಂದು ಚೆನ್ನಾಗ? ಕೆಜಿ ಅಡ್ಡಿಲ್ಲ. ಕೆಜಿ ಲೆಕ್ಕ ಅಂದ್ರೆ ಲುಕ್ಷನ್ ಆಗುದಿಲ್ಲ ನಮ್ಗೆ. ಅಂದ್ರೆ 1 ಕೆಜಿಗೆ 100 ರೂಪಾಯಿ ಅಂದ್ರೆ 2 ರಿಂದ 3 ಕಾಯಿ ಬರ್ತದೆ. ಅದ್ರಲ್ಲೇ ಲೆಕ್ಕ ಹಾಕೊಂಡ್ರೆ ಆಯ್ತು, 35-40 ರೂಪಾಯಿ ಬೀಳ್ತದೆ. ಸೊ ಒಂದು ಅಂದಾಜು ಈ ವರ್ಷದಲ್ಲಿ ಎಷ್ಟು ತೆಂಗಿನಕಾಯಿ ಮಾಡಿದ್ವಿ ಸರ್? ತೆಂಗಿನಕಾಯಿ ಒಂದು ಮರದಲ್ಲಿ ಸಾಮಾನ್ಯ ಒಂದು ಸಲ ಕೊಯ್ದ್ರೆ ಒಂದು 100-150 ಕಾಯಿ, 100 ಕಾಯಿ ಲೆಕ್ಕ ಬೀಳ್ತದೆ ಒಂದ್ಸಲ ಪೂರ್ತಿ 1 ಎಕರೆಗೆ. 100 ಕಾಯಿ. ಆಮೇಲೆ ಸರ್ ನಾನು ಒಂದು ತಲೆಯಲ್ಲಿ ಬರ್ತಾ ಇರೋದೇನು ಅಂದ್ರೆ, ಈ ತೆಂಗಿನಕಾಯಿ ಮತ್ತೆ ಏನು ಅಡಿಕೆ ಏನಿದೆ ಅಲ್ಲ, ಇಲ್ಲಿಂದ ಇಲ್ಲಿ ಹೋಗೋದಕ್ಕೆ ಅಥವಾ ಟ್ರ್ಯಾಕ್ಟರ್ ತರೋದಕ್ಕೆ ಏನು ಫೆಸಿಲಿಟಿ ಇಲ್ಲ? ಅದೆಲ್ಲ ಇಲ್ಲ. ಇಲ್ಲಿ ಗಾಡಿ ಗಿಡಿ ಒಳಗ್ ಬರುದಿಲ್ಲ. ಇಲ್ಲಿಂದ ಮೇಲೆ ಮನೆಯವರೆಗೆ ಹೊರದೇ ತಲೆ ಮೇಲೆ ಒಯ್ಯೋದೇ. ಅಲ್ಲಿಂದ ಮತ್ ಮನೆಯಿಂದ ಮತ್ತೆ ಅಲ್ಲಿವರೆಗೂ ಮತ್ತೆ ಗಾಡಿ ಅಲ್ಲಿಂದ ಗಾಡಿಗೆ ಹಾಕೋ ಹೋಗ್ತಾರೆ. ಅಂದ್ರೆ ಬಹಳ ಸಮಸ್ಯೆ ಸರ್. ಹೌದು. ಇಲ್ಲಿಂದ ಅಲ್ಲಿ ಸಾಗಣೆ ಮಾಡೋದಕ್ಕೆ ಎಷ್ಟು ತಾಸು ಬೇಕಾಗುತ್ತೆ ಸರ್? ಇದೆಲ್ಲ ಬಹಳ ಇಲ್ಲ, ಒಂದ್ 2-3 ಜನ ಇದ್ರೆ ಒಂದ್ ದಿವ್ಸಕ್ಕೆ ತಗೊಂಡು ಹೋಗ್ತಾರೆ, ತಗೊಂಡ್ಬರ್ತಾರೆ. ಪೂರ್ತಿ ಬೇಕು. ಈ ಅಡಿಕೆ ಆಗ್ಲಿ ಇದು ಆಗ್ಲಿ. ಹೌದು. ಅಡಿಕೆ ಆದ್ರೂ ನಾವು ಒಂದೇ ದಿವ್ಸ ಕೊನೆ ಕೊಯ್ಲು ಮಾಡುದಿಲ್ಲ. ಇವತ್ತು ಕೊಯ್ದ್ವಿ, ಇನ್ನು 8 ದಿವ್ಸ ಬಿಟ್ಟು ಮತ್ತೆ ಬರ್ತಾನೆ. ಅಲ್ಲಿವರೆಗೆ ಬೇರೆ ಬೇರೆಯವ್ರದ್ದು ಹಾಕಿರ್ತಾನೆ. ಬಾರಿ ಈಗ ನಿಮ್ದು ಒಂದ್ ದಿವ್ಸ ಆದ್ರೆ ನಂದೊಂದು, ಅವ್ರದೊಂದು ಹಿಂಗೆ. ಅಂದ್ರೆ ಅಲ್ಲಿವರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ ಮನೇಲಿ ಇದ್ದಿದ್ದ. ಚೊಕ್ ಮಾಡಿ ಸೊಲ್ದು ಮಾಡಿ ಅಥವಾ ಒಣಸೋದಾರ ಮಾಡಿ ಹಾಕಿ ಎಲ್ಲೆಲ್ಲಿ ಒಣಸೋ ಜಾಗ ಅದೆಲ್ಲ ಒಣಸ್ಕೊಳ್ಳು. ವ್ಯವಸ್ಥೆ ಆದ್ಮೇಲೆ ಮತ್ತೆ ಬರ್ತಾನೆ, ಮತ್ತೊಂದು ದಿವ್ಸ ಕೊಯ್ದು. ಸರ್ ನಿಮ್ಮ ಡೈಲಿ ಏನ್ ಫಾಲೋ ಮಾಡ್ತೀರಾ? ಅಂದ್ರೆ ಬೆಳಗ್ಗೆನೆ ಬಂದ್ಬಿಡ್ತೀರಾ ತೋಟಕ್ಕೆ, ಹೇಗೆ ಸರ್? ಬರ್ತೀವಿ. ಬೆಳಗ್ಗೆ ತೋಟಕ್ಕೆ ಬರ್ತೀರಾ, ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಬರ್ತೀವಿ. ಹೌದು. ಈ ಮಳೆಗಾಲದಾಗೆಲ್ಲ ಅಷ್ಟು ಬರುದಿಲ್ಲ. ಬೇಸಿಗೆಲ್ಲ ಆದ್ರೆ ಅಡಿಕೆ ಬೀಳುವ ಟೈಮ್ಗೆ ಅಡಿಕೆ ಹೆಕ್ಕಬೇಕಲ್ಲ, ಅದಕ್ಕೆ ಬರುದು 2 ಸಲ 3 ಸಲ. ಸೊ ಪೂರ್ತಿ ಇಷ್ಟು ಬರುತ್ತೆ. ಡೋನಲ್ಲೆಲ್ಲ ತೆಗ್ದಿದ್ದೀನಿ ಸರ್, ಬಹಳ ದೊಡ್ಡದಿದೆ ಸರ್. ಇದು ಇಲ್ಲಿಂದ ಪೂರ್ತಿ ನೋಡಿದ್ರೆ ಅಲ್ಲಿ ಡೋನಲ್ಲಿ ನೋಡ್ತಾ ಇದೆ, ಎಲ್ಲಿ ಸ್ವಲ್ಪನೂ ಗ್ಯಾಪ್ ಇಲ್ಲ ಸರ್, ಪೂರ್ತಿ ಫಾರೆಸ್ಟ್ ಇದೆ. ಸೊ 1.5 ಎಕರೆ ಎಲ್ಲಿ ಮುಗಿಯತ್ತೆ ಅಂತಾನೆ ಗೊತ್ತಾಗಲ್ಲ. ಹೌದು. ಈಗ ತೋರಿಸ್ತೇಬೇಕಲ್ಲ ನಮ್ದು ಇಲ್ಲಿಂದ ಅಲ್ಲಿವರೆಗೆ ಅದೇ. ಈ ಸೈಡ್ ಮಾತ್ರ ಇದು 1.5 ಎಕರೆ ಆಗ್ತದೆ. ಅಂದ್ರೆ ಇಲ್ಲಿವರೆಗೂ ಅಲ್ಲಿಂದ? ಹೌದು. ಅಲ್ಲ, ಅಲ್ಲೊಂದು ದಾರಿ ಉಂಟಲ್ಲ, ಆ ದಾರಿನೇ ಗಡಿ. ದಾರಿ ಆಚೆಗೆ ಅವ್ರದ್ದು, ದಾರಿ ಈಚೆಗೆ ನಮ್ದು. ಅದು ನಿಮ್ಮ ಚಿಕ್ಕಪ್ಪ? ಅವ್ರದ್ದು ಎಷ್ಟು ಎಕರೆ ಇದೆ ಸರ್ ಅಲ್ಲಿ? ಅವ್ರದ್ದು ಅಷ್ಟು 4 ಎಕರೆ ಇದೆ. 4 ಎಕರೆ? 4 ಅಲ್ಲ, 5 ಎಕರೆ ಇದೆ. ಅವ್ರು 4 ಜನ ಆಡ್ಕೊಂಡ್ರು. 4 ಜನರಿಗೂ ಡಿವೈಡ್ ಆಯ್ತು. 1 ಎಕರೆ 1 ಎಕರೆ ಚಿಲ್ಲರೆ. ಸರ್ ಈಗ ಅದೇ ಈಗ ನೋಡ್ತಾ ಇದೀನಲ್ಲ, ಎಲ್ಲ ಒಂದೊಂದು ಮರಗಳು ಬೆಂಡ್ ಆಗಿದಾವೆ ಸರ್. ಹೌದು. ಅದು ಸ್ವಲ್ಪ ವಯಸ್ಸಾದ್ಮೇಲೆ ಬೆಂಡ್ ಆಗ್ತವೆ. ಈಗ ನಾವ್ ಹಿಂಗ್ ಬೆಂಡ್ ಆದಂಗೆ ಅದು ಏನೇನೋ ಪ್ರಕೃತಿ ಇದ್ರಲ್ಲಿ, ಅದಕ್ಕೆ ನಾವೆಂತ ಹೇಳೋಕು ಬರುದಿಲ್ಲ. ಇದು ಮುರಿ ಅಂದ್ರೆ ಇದ್ರಲ್ಲಿ ಬರುತ್ತಾ ಸರ್? ಬರ್ತದೆ, ಹಂಗೆ ಇರ್ತದೆ. ಎಷ್ಟು ಶೇಕಡ ಎಷ್ಟು ವರ್ಷದ್ದು ಸರ್ ಇದು? ಸಾಮಾನ್ಯ 40-50 ವರ್ಷ ಆಗಿರ್ಬೋದು. 50 ವರ್ಷ? 50 ವರ್ಷ ಆದ್ರೂ ಬರುತ್ತೆ ಸರ್? ಬರ್ತದೆ. ಸರ್ ಹಂಗಾರೆ ಒಂದು ಅಡಿಕೆ ಮರ ಎಷ್ಟು ವರ್ಷ ಇರುತ್ತೆ, ಜೀವ ಇರುತ್ತೆ? ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ 80 ವರ್ಷ ಇರ್ತದೆ. 80 ವರ್ಷ.
ತೆಂಗಿನಕಾಯಿದು ಸರ್? ತೆಂಗಿನಕಾಯಿ 100 ವರ್ಷ ಮೇಲೆ ಬರ್ತದೆ. ಬಾ 100 ವರ್ಷ ಮೇಲೆ. ತೆಂಗಿನಕಾಯಿ ಬಾಳಕಿ ಜಾಸ್ತಿ. ಸರ್ ಇಲ್ಲಿ ನೆಕ್ಸ್ಟ್ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ಇದು ಇವೆರಡು ಬಿಟ್ಟು ಅಥವಾ ಏಲಕ್ಕಿ ಬಿಟ್ಟು ಮತ್ತೇನಾರ? ಮತ್ತೇನು ಹಾಕ್ಲಿಕ್ಕೂ ಬರುವುದಿಲ್ಲ. ಹಾ ಹಾ ಇಲ್ಲಿಯ ನಮ್ಮ ಹವಾಮಾನದಲ್ಲಿ ಮತ್ತೇನು ಹಾಕಿದ್ರು ನಮಗೆ ಉತ್ಪಾದನೆ ಕೊಡುವುದಿಲ್ಲ. ಮತ್ತೇನಲ್ಲ, ಎಲ್ಲರೂ ಗೌರ್ಮೆಂಟ್ ಹೇಳಿದ್ರು ಕೋಕೋ ಹಾಕಿ ಹೇಳಿ ಕೋಕೋ ಹಾಕಿದ್ವಿ. ಕೋಕೋ ಕಾಯಿ ಬಂದ ಕೂಡ ಈ ಇಣಚಿ ಅಣಿಲು ತಿನ್ನಕ್ ಹತ್ಬಿಡ್ತು, ನಮ್ ಕೈಗೆ ಸಿಗುದಿಲ್ಲ. ಅದಕ್ಕೆಲ್ಲ ಗೌರ್ಮೆಂಟ್ ಅವರು ಕೊಟ್ರ ಸರ್ ಸಬ್ಸಿಡಿ ಅಥವಾ? ಸಬ್ಸಿಡಿ ಗಿಡ ಕೊಟ್ಟಾರ ಅಷ್ಟೇ, ನೆಟ್ಗಳವ್ರು ನಾವೇ. ಅದು ಹೋದ್ಮೇಲೆ ಎಂತದೂ ಇಲ್ಲ. ಇನ್ವೆಸ್ಟ್ಮೆಂಟ್ ಎಲ್ಲ ನಿಮ್ದೆ? ಹೌದು. ಬಾಳೆ ಕಂಡು ಬಾಳೆದು ನೋಡ್ತಾ? ಬಾಳೆ ಅಡ್ಡಿಲ್ಲ, ಬಾಳೆ ಕಾಯಿ ಬರ್ತದೆ. ಬಾಳೆ ಕಡೆಗೆ ಮಳೆಗಾಲದಲ್ಲಿ ಬೇಡ ಅಂದ್ರೆ ಕೊಯ್ದು ಮುಚ್ಚಾಕ್ ಬರ್ತದೆ ಈ ಗಿಡಗಳಿಗೆ. ನಾನ್ ಕೇಳ್ಪಟ್ಟಂಗೆ ಸರ್, ಎಲ್ಲೆಲ್ಲಿ ಅಡಿಕೆ ಇರತ್ತೋ ಅಲ್ಲಿ ಬಾಳೆ ಗೊನೆ ಬೆಳೆಸ್ತಾರೆ, ಮತ್ತೆ ಏಲಕ್ಕಿನೂ ಬೆಳೆಸ್ತಾರೆ ಅಂತ ಕೇಳ್ಪಟ್ಟೆ. ಅದೇನಕ್ಕೆ ಸರ್? ಏಲಕ್ಕಿ ಬೆಳೆಸ್ತಾರೆ ಅಂದ್ರೆ ಈ ವಾತಾವರಣದಲ್ಲಿ ಬೆಳಿತಾವ. ಆದ್ರೆ ಏಲಕ್ಕಿಗೆ ಏನು ಈ ಕಟ್ಟೆ ರೋಗ ಬಂದಿದ್ದಕ್ಕಾಗಿ ಏಲಕ್ಕಿ ಮಾಡೋದು ಕಷ್ಟ. ಇಲ್ಲದ್ರೆ ನಮ್ಮಲ್ಲೆಲ್ಲ ಬಹಳ ಏಲಕ್ಕಿ ಬೆಳೆದಾರೆ, ಇಲ್ಲಿ ಹಳ್ಳಿಲಿ ನಮ್ಮಲ್ಲಿ ಎಲ್ಲ. ಸೊ ಇಲ್ಲಿ ಶೇಕಡ ಎಲ್ಲಾರು ಅಡಿಕೆಯಲ್ಲೇ ಈ ಏರಿಯಾ ಜೀವನ. ಹೌದು ಹೌದು. ಹಾಗೆ 15 ಎಕರೆನೂ ಇದೇ ತರ ಇರುತ್ತೆ ಸರ್. ಇಷ್ಟ ಆಯ್ತು ಸರ್. ಈಗ ನೆಕ್ಸ್ಟ್ ಯಾವ ಕಡೆ ಕರ್ಕೊಂಡು ಹೋಗ್ತೀರಾ? ಇದೇ ತೋಟ, ನಮ್ಮ ತೋಟದ ತುದಿ ಲಾಸ್ಟ್ ಬೌಂಡ್ರಿ, ನಮ್ಮ ಗಡಿ ಹತ್ರ ತೋರಿಸ್ತೀನಿ. ಏನಿದೆ ಸರ್? ಅಲ್ಲಿ ಬಾವಿ ಉಂಟು, ಹೊಳೆ ಉಂಟು, ನೀರುಂಟು, ಹೊಳೆನೂ ಇದೆ. ತೋರಿಸ್ತೀವಿ. ಹೌದು. ಅಂದ್ರೆ ಹೊಳೆ ಅಂತ ಹೇಳಿದ್ರೆ ನೀವೇ ಮಾಡ್ಸಿರೋದು? ಇಲ್ಲ ಇಲ್ಲ ಇಲ್ಲ, ಈ ಗುಡ್ಡದ ಕಾಲ್ನಲ್ಲಿ ಒಂದೊಂದು ನದಿ ಹರಿದಿರ್ತದಲ್ಲ, ಇದು ಹಂಗೇಳಿ ಈ ನದಿ ಅಘನಾಶಿನಿಗೆ ಹೋಗಿ ಕೂಡ್ತದೆ ಮುಂದೆ. ನಾನ್ ಕೇಳ್ಪಟ್ಟಂಗೆ ಈಗೆಲ್ಲ ಟ್ರೆಡಿಷನಲ್ ಆಗಿ ಎಲ್ಲ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದಕ್ಕಿಂತನೂ ಈ ಫಿಶ್ ಪಾಂಡ್, ಕಮ್ಯುನಿಟಿ ಪಾಂಡ್ ಅಂತ ಎಲ್ಲ ಮಾಡ್ತಾರೆ ಟಾರ್ಪ್ಲಿನ್ ಇಂದ. ಅದನ್ನೇನು ನೀವು ಮಾಡ್ಸಿಲ್ಲ? ಇಲ್ಲ ಇಲ್ಲ. ಸರ್ ಇದೇನು ಸರ್ ಕಾಲ್ದಾರಿನಾ? ಕಾಲ್ದಾರಿ. ಮತ್ತೆ ಇಲ್ಲೆಲ್ಲ ಸರ್ ಆಕ್ಚುಲ್ ಆಗಿ ಮುಳ್ತಂತಿ ಬೇಲಿ ಹಾಕಿರ್ತಾರೆ, ನೀವು ನೆಟ್ ಹಾಕಿದಿರಲ್ಲ ಸರ್? ನೆಟ್ ಹಾಕಿದ್ವಿ ಅಂದ್ರೆ ಎಮರ್ಜೆನ್ಸಿಗಾಗಿ, ಯಾರು ಆಟ ಆಡಬಾರ್ದು, ಅಡಕೆ ಗಿಡಕ್ಕೆ ಹೆಕ್ಕು ಟೈಮಿಗೆ ಅವ್ರದ್ದು ಇವ್ರದವ್ರು ಆಗಬಾರ್ದು ನೋಡಿ ಹಿಂಗೆ. ಮತ್ತೆ ಇದ್ರಲ್ಲಿ ಸುಮಾರು ಪ್ರಾಣಿ ಗಿಣಿನೂ ಆಚೆಗೀಚೆಗೆ ಓಡಾಡುದಿಲ್ಲ. ಓಡಾಡೋದಿಲ್ಲ? ಇಲ್ಲ ಇಲ್ಲ. ನಮಗಲ್ಲಿ ಕೆಲವೊಂದು ಸ್ವಲ್ಪ ತೋಟ ಉಂಟು, ಅದಕ್ಕೆ ನಾವು ತಂತಿ ಬೇಲಿನೇ ಹಾಕಾಗದೆ. ಓ, ಇದೆಲ್ಲ ಒಳಗಡೆ ಇದೆಯಲ್ಲ, ಹಂಗಾಗಿ ಇದನ್ನ ಹಾಕಿದಿರ? ಸರ್ ಇದು ಸೇತುವೆ ಇದ್ರದ್ದು ಸರ್? ಸೇತುವೆ ಗೌರ್ಮೆಂಟ್ ಕಟ್ಸಿದ್ವಿ. ಓಕೆ. ಕಾಲ್ದಾರಿ ಅಂದ್ರೆ ಕೆಲಸಕ್ಕೆ ಓಡಾಡೋರಿಗೆ ಇದಕ್ಕೆಲ್ಲ ಓಡಾಡ್ಲಿಕ್ಕೆ ದಾರಿ ಮಾಡಾರೆ. ಇದು ಬೇರೆಯವ್ರದ್ದು? ಇದು ಕರ್ಕಿಸೋಲ್ ಅಂದ್ರೆ ಕರ್ಕಿಸೋಲ್ ಗ್ರಾಮನೇ ಅದು ಸರ್. ಇದು ಮುಟ್ಟಳ್ಳಿ ಗ್ರಾಮ. ಇದು ನಮ್ದು. ಓ, ಇದು ಗ್ರಾಮನೇ ಬೇರೆ 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 ಬೇರೆ. ಇದು ಯಾವ ಗ್ರಾಮ ಅಂದ್ರೆ ಸರ್? ಕರ್ಕಿಸೋಲ್. ಗಾಳಿಜಡ್ಡಿ, ಕರ್ಕಿಸೋಲು. ಸರ್ ಇದು ಎಷ್ಟು ಆಳ? ಒಂದೂವರೆ ಆಳ ಅದೇ. ಅಗಲ ಸುಮಾರು ಅದೇ. ಮಳೆಗಾಲ ಜೋರ್ ನೀರು ಬಂದ್ರೆ ತುಂಬುತ್ತದೆ. ತುಂಬುತ್ತಾ ಸರ್? ತುಂಬುತ್ತದೆ. ಇಲ್ಲಿ 2 ಬಂತಲ್ಲ ಸರ್. ಈಗ ಇಲ್ಲಿ ಏನಾರ ಇದ್ರದ್ದು ಹಾವಿಂದ ಏನಾರ ಪ್ರಾಬ್ಲಮ್ ಇರ್ತದೆ. ಹಾವು ಉಂಟು. ಅದು ಕಚ್ಚತ್ತಾ ಸರ್? ಅಂದ್ರೆ ಅಲ್ಲ, ಕ್ಯಾರೆ ಹಾವು ಆದ್ರೆ ಹೆದರಿಕೆ ಇಲ್ಲ, ಮನುಷ್ಯರಿಗೆ ಅಪಾಯ ಇಲ್ಲ. ಮನುಷ್ಯರಿಗೆ ಅಂದ್ರೆ ನಮಗೆ ರಕ್ಷಣೆ ಅಂತವು. ರಕ್ಷಣೆ ಅಂದ್ರೆ ಈ ಪಾಡದಲ್ಲಿದ್ದು ಹುಳು ಹಪ್ಪಡೆ ಅದು ಇದು ತಿಂತದ, ಅದ್ರ ಪಾಡಿಗೆ ಅದು ಇರ್ತದೆ. ಸರ್ಪ ಡೇಂಜರ್. ಸರ್ಪನೂ ಇರ್ತದೆ? ಉಂಟು. ನೀವು ನೋಡಿದೀರಾ ಸರ್? ಬೇಕಾದ ನಮ್ಮ ತೋಟದಲ್ಲೇ ಉಂಟು. ಅಲ್ಲ, ಒಂದು ಬ್ರಿಡ್ಜ್ ಅದೇ, ಬ್ರಿಡ್ಜಿನ ಬುಡಕ್ಕೆ ಎಲ್ಲರೂ ವಾರಕ್ಕೆ 15 ದಿವಸ ಒಂದ್ಸಲ ಬರ್ತಾರ ಹೊರಗೆ. ಅದನ್ನ ಹೆಂಗೆ ಇದನ್ನ ಮಾಡ್ತೀರಾ ಸರ್? ಏನು ಅಂದ್ರೆ ಅದು ಬರ್ಲಿಲ್ಲ ಹಿಂಗ್ ನೋಡ್ಕೊಂತೀರಾ? ಬರ್ಲಿಲ್ಲ ಅಂದ್ರೆ ಏನಿಲ್ಲ, ಅದ್ರ ಪಾಡಿಗೆ ಅದು ಇರ್ತದೆ, ನಮ್ಮ ಪಾಡಿಗೆ ನಾವು ಇರುದು. ಅದಕ್ಕೇನಾದ್ರು ಪೆಟ್ಟು ಮಾಡಿದ್ರೆ ಮಾತ್ರ ಕಟ್ತದೆ ಅಷ್ಟೇ. ಇಲ್ಲ ಇದ್ರೆ ಅವು ಏನು ಮಾಡುದಿಲ್ಲ. ಏನು ಮಾಡುದಿಲ್ಲ. ಇದೆಲ್ಲ ಪೂರ್ತಿ ಗೌರ್ಮೆಂಟ್ ಮಾಡ್ತಿರೋದು ಸರ್? ಈ ಬ್ರಿಡ್ಜ್. ಹೌದು, ಬ್ರಿಡ್ಜ್ ಇದು ಸರ್? ಅಲ್ಲ, ಅದು ಇದ್ದು ಮೂಲತಃ ಅನಾದಿ ಕಾಲದಿಂದ ಇದ್ದು ಬಂದದ್ದು. ಎಷ್ಟು ವರ್ಷ ಆಗಿರ್ಬೋದು ಸರ್ ಇದು? ಅವಕ್ಕೆಲ್ಲ 100 ಗಟ್ಟಲೆ ವರ್ಷ ಆಯ್ತು. 100 ವರ್ಷ? ಇದು ಎಲ್ಲಿ ಇನ್ನು ಮುಂದೆ ಹರ್ಸಿಘಟ್ಟದಿಂದ ಬಂತು ಇದು. ಹಿಂಗೆ ಇದು ಇತ್ಲ ಕರ್ಕಿಸೋಲಿಂದ ಬಂತು. ಇನ್ನು ಮುಂದೆ ಹೋದ್ ಕೂಡ ಇನ್ನೂ ದೊಡ್ಡ ಆಗ್ತದೆ. ಇವ್ರು ಬೇರೆ ತರ ಮಾಡಿದ್ರೆ ಇಲ್ಲ ಸೀರೆ ಹಾಕಿದ್ದಾರೆ. ಅಂದ್ರೆ ಕಾಡ ಮುಚ್ಚಕ್ ಆಗ್ಲಿಲ್ಲ ಅಲ್ಲ, ಸೀರೆ ಮುಚ್ತಾರೆ. ಸೀರೆ ಸಿಗ್ತದೆ, ಸ್ವಲ್ಪ ರೇಟು ಕಡಿಮೆ. ಸರ್ ಈಗ ನಿಮ್ಮ ತೋಟಕ್ಕೆ ಹೋಗೋದ? ಹೋಗ ಸರ್. ಈಗ ಇವ್ರದ್ದು ಒಂದು ಹೇಳ್ಬೇಡಿ ಸರ್. ನಮ್ಮ ಜಮೀನು ಹೆಂಗ್ ಬಂತು ನೋಡಿ. ಯಾಕೆಂದ್ರೆ ನನಗ್ ಕಟ್ಟಕ ನೀವು ಹೇಳೋ ಪ್ರಕಾರ ನೀವು ಯಾರ್ದೋ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಅಪ್ಪ ಅವರು? ಹೌದು.
ಮತ್ತೆ ನಿಮಗೆ ಹೆಂಗೆ ಈ ಆಸ್ತಿಗಳೆಲ್ಲ ಬಂತು ಸರ್? ಆಸ್ತಿಗಳು ಬಂತು ಅಂದ್ರೆ ನಮ್ಮ ತಂದೆಯವ್ರ ಹೆಸರಿಗೆ ಆಯ್ತಲ್ಲ ಅದು. ಹೆಂಗೆ ಸರ್? ಈಗ ಇಂದಿರಾ ಗಾಂಧಿ ಕಾಲದಲ್ಲಿ ಅವಾಗ ಹಾ ಹಾ ಟ್ರಿಬ್ಯುನಲ್ ಆಕ್ಟ್ ಹೇಳ್ತಂದ್ರು. ಓಕೆ. ಅಂದ್ರೆ ಭೂ ಸುಧಾರಣೆ ಕಾಯ್ದೆ. ಹಾ ಹಾ ಭೂ ಸುಧಾರಣೆ ಕಾಯ್ದೆಯಲ್ಲಿ ಹಾ ಸರ್. ಯಾರು ಉಳುಮೆ ಮಾಡ್ತಾನ ಅವನೇ ಮಾಲೀಕ. ಹಾ 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 ಹಿಂಗೆ ಅವಾಗ ಮೊದ್ಲೇನಿತ್ತು, ಒಡೆಯ ಬೇರೆ ಒಕ್ಕಲು ಬೇರೆ. ಹಾ ಹಾ ಇದಕ್ಕೂ ಒಡೆಯದಿಗ್ರು ಇದ್ರು. ಹಾ ಸರ್. ಒಡೆಯದಿರಿದ್ರೆ ಒಡೆಯ ಒಕ್ಕಲು ಆಯ್ತಾ. ಹಾ ಸರ್. ಹಂಗಾಗಿ ಇದೆಲ್ಲ ನಮಗೆ ಟ್ರಿಬ್ಯುನಲ್ ತುಂಬಿಕೊಂಡು ಮಾಡ್ಕೊಂಡಾಯ್ತು. ಸರ್ ಅವ್ರ ಹತ್ರ ದುಡ್ಡು ಇರ್ತಿತ್ತು, ಅವ್ರ ಹೆಂಗೆ ನಿಮಗೆ ಇದು ಮಾಡ್ತಿದ್ರು ಸರ್? ಇಲ್ಲ, ಕೆಲವೇ ಜನ ಒಳ್ಳೆಯವರು ಇದ್ದಾರೆ. ಹಾ ಸರ್. ಎಲ್ಲರೂ ಕೆಟ್ಟವರು ಅಲ್ಲ. ಹಾ 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 ಅದರಲ್ಲಿ ಸ್ವಲ್ಪ ಬಿಡಿಸ್ಕೊಂಡು ಸ್ವಲ್ಪ ಕೊಡ್ತಾರೆ. ಅವ್ರು ಎಷ್ಟು ಉಳಿಸ್ಕೊಂಡು ಸರ್? ಅಂದ್ರೆ ಅವ್ರ ಹತ್ರ ಎಷ್ಟಿತ್ತು ಸರ್? ಎಷ್ಟು? ಅವ್ರ ಹತ್ರ ಬಹುತೇಕ ಒಂದು 100 ಎಕರೆ ಇತ್ತೇನೋ. ಹಬ್ಬ. ಹಾ. ಅದ್ರಾಗ ಈಗ ಒಂದು 15-20 ಎಕರೆ ಉಂಟು. ಇವಾಗ ಉಂಟು. ಉಂಟು. ನಿಮಗೆ ಹೆಂಗೆ? ಬಾಕಿದೆಲ್ಲ ಬಿಟ್ಟು ಕೊಟ್ರು. ಹಾ ಹಾ ನಮಗೆಲ್ಲ ಟ್ರಿಬ್ಯುನಲ್ ತುಂಬ್ಕೊಳ್ರಿ ಅಂದ್ರು. ಹಾ. ನಾವು ಗೌರ್ಮೆಂಟಿಗೆ ಹೋಗಿ ತಾಲೂಕ್ ಕಚೇರಿಗೆ ಹೋಗಿ ತುಂಬಾಯ್ತು. ಹಾ. ತುಂಬಿದ ಮೇಲೆ ಕರೆದ್ರು ಒಂದ್ ದಿವಸ. ಹಾ. ಅವ್ರು ಒಡೆಯನೂ ಕರೆದ್ರು, ನಮ್ಮನ್ನು ಕರೆದ್ರು. ಹಾ ಹಾ ಅವಾಗ ಕೇಳಿದ್ರಿ ಏನಪ್ಪಾ ಹೆಂಗೆ ಹೇಳಿ. ಇಲ್ಲ, ಅವರೇ ಮಾಡ್ತಾ ಇದ್ದಾರೆ, ಹಾ. ಅದು ಅವರಿಗೆ ಹಾ 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 ಅಂದ್ರು. ಹಾ 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 ಸರ್, ಅಕಸ್ಮಾತ್ ಏನಾರ ನಮಗೆ ಇವಾಗ ಓನರ್ ನನಗೆ ಅವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂದ್ರೆ ಹೇಳ್ತಿದ್ರು, ಅದು ಅವ್ರದಲ್ಲ, ಅದು ನಂದೇ, ಹಂಗೆ ಹಿಂಗೆ ತಕರಾರು ಮಾಡ್ತಿದ್ರು. ಹಾ ಹಾ ಅವಾಗ ಅದಕ್ಕೆ ಸಾಕ್ಷಿ ಕೇಳ್ತಿದ್ರಲ್ಲ. ಹಾ ಹಾ ಅಂದ್ರೆ ಇದು ಇವರೇ ಮಾಡ್ತಿದ್ದ ಬೇರೆಯವ್ರು ಮಾಡ್ತಿದ್ರ ಹೇಳಿ. ಹಾ ಹಾ ಅವ್ರು ಹೇಳ್ತಿದ್ರು ಹಿಂಗೆ. ಯಾಕಂದ್ರೆ ಇದು ಕೇಳೋದಕ್ಕೆ ಬಹಳ ಸುಲಭ ಅನ್ಸುತ್ತೆ ಸರ್, ಬಟ್ ಆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್. ಹೌದು ಹೌದು ಹೌದು. ಯಾಕಂದ್ರೆ ಅವ್ರ ಆಸ್ತಿನ ಬಿಟ್ಕೊಡೋದು ಬಹಳ ಕಷ್ಟ. ಅಲ್ಲ, ಇವರು ಭಾರಿ ಒಳ್ಳೆಯವರು. ಹಾ 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 ನಮಗೆಲ್ಲವ ಕರ್ದೇ ಹೇಳಿದ್ರು, ಹಾ 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 ನೀವು ಟ್ರಿಬ್ಯುನಲ್ ತುಂಬ್ಕೊಂಡ್ರಿ, ಹಾ ಹಾ ಜಡ್ಜ್ಮೆಂಟ್ ಮಾಡ್ಕೊಡ್ತೀವಿ ಹಾ ಹಾ ಅಂದಿದ್ರು. ಹಂಗಾಗಿ ಇವತ್ತಿಗೂ ನಮ್ಗೆ ಅವರಿಗೆ ಒಳ್ಳೆ ಬಾಂಧವ್ಯ ಉಂಟು. ಅವ್ರು ಇನ್ನೂ ಇದ್ದಾರೆ? ಇದ್ದಾರೆ. ಅವರಲ್ಲ, ಅವ್ರ ಮಕ್ಕಳು. ಹಾ 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 ಅವ್ರಿಲ್ಲ, ಅವ್ರ ಮಕ್ಕಳು. ಈಗ ನಮ್ಮ ತಂದೆಯವ್ರಿಲ್ಲ, ನಾವಿದ್ದಂಗೆ. ಓಕೆ 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 ಸರ್, ಹಂಗಾಗಿ ನಿಮಗೆ ಬಂದಿದ್ದು. ಸರ್, ಇನ್ನೊಂದು ನನಗೆ ಅನ್ಸಿದ ಪ್ರಕಾರ ಲೈಕ್ ಅವ್ರ ಹತ್ರ ಎಷ್ಟು ಎಕರೆ ಅವ್ರ ಹತ್ರ ಮಾಡ್ತಾ ಇದ್ರಿ ಸರ್? ನಾವು ಒಬ್ಬೊಬ್ರು ಒಂದೂವರೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮವ್ರು ಎಲ್ಲರೂ ಮಾಡ್ತಾ ಇದ್ರು. ಒಟ್ಟು 15 ಎಕರೆ. ಹಾ. ಅಲ್ಲ ಸರ್, ಓನರಿಗೆ ಎಷ್ಟು ಅವ್ರದ್ದು? ಓನರ್ ಇಲ್ಲಿ ನಮ್ಮ ಕೈಲಿ ಎಲ್ಲ ಯಾರು ಕೊಳ್ಳಿ ಬಿಡಿಸ್ಕೊಳ್ಳಿ. ಹಾ 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 ಸರ್, ಇದೇನಾ ಸರ್? ಇದು ಬಾವಿ. ಇದೇ ಬಾವಿ ಹೇಳ್ತಾರೆ. ತೋಟಕ್ಕೆ ಅನುಕೂಲ ಆಗಲಿ. ಹಾ 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 ಮತ್ತೆ ಇಲ್ಲಿ ನಮ್ಮದೊಂದು ಕೆಲಸಗಾರರ ಮನೆ ಅದೇ, ಹಾ ಅವರಿಗೂ ನೀರಿಗೂ ಅನುಕೂಲ ಆಗಲಿ ಹೇಳಿ ತೆಗಿಸಾಗ. ಅವರು ಬಾವಿಯಿಂದನೇ ತಕ್ಕೋಬೇಕು? ಹೌದು ಹೌದು. ಕುಡಿಯೋ ನೀರು ಎಲ್ಲ ಬಾವಿಯಿಂದ ತಕ್ಕೋಬೇಕು. ಹೌದಾ? ಸ್ನಾನಕ್ಕೆ ಏನಕ್ಕೆ ಟ್ಯಾಪ್ ಉಂಟಾ ಸರ್ ಇಲ್ಲಿ ಮನೇಲಿ? ಟ್ಯಾಪ್ ಎಲ್ಲ ಉಂಟಾ? ಹಾ, ಟ್ಯಾಪ್ ಇದೆ, ಬಟ್ ನೀರೆಲ್ಲ ಇದರಿಂದ ನಾವು. ಇದು ಎಷ್ಟು ವರ್ಷ ಇದೆ ಸರ್? ಇದು ಕೇವಲ ಈಗ ಸದ್ಯ ಒಂದು 4-5 ವರ್ಷ ಆಯ್ತು. ಹೌದಾ? ಇದೆ ಮೆಣಸಿನ ಬಳ್ಳಿ. ಮೆಣಸಿನ ಬಳ್ಳಿ ಚೆನ್ನಾಗಿ ಉಂಟು. ಹಾ ಸರ್. ಆದ್ರೆ ಏಲಕ್ಕಿ ಇಲ್ಲ. ಏಲಕ್ಕಿ ಇಲ್ಲ ಹೋಗದೆ. ಈಗ 2-3 ವರ್ಷಕ್ಕೊಂದ್ಸಲ ಇದೆ, ಇವೆಲ್ಲ ಒಡೆದು ಹರಡಿ. ಹಾ ಸರ್. ಇದೆ ಈ ಧರೆ ಮಣ್ಣು ಕೊಡ್ತೀವಿ. ಹಾ 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 ಮಣ್ಣು ಕೊಡ್ತೀವಿ. ಸೊಪ್ಪು ಗೊಬ್ಬರ ಇವೆ ಮರ ಎಲ್ಲ ಕಡಿದು ಮುಚ್ತೀವಿ. ಇದೆ ಹಿಂಗೆ ಸೊಪ್ಪು ಮುಚ್ಚೋದು. ಮತ್ತೆ ಮಳೆ ಬಂತು ಸರ್. ಈಗ ಆಕ್ಚುಲಿ ನಿಮ್ಮ ಟೈಮ್ ಕೊಟ್ಟು ನಮಗೆ ಥಿಂಗ್ಸ್ ಪ್ರಾಪರ್ಟೀಸಿಗೆ ಒಂದು ಒಳ್ಳೆ ನಾಲೆಜ್ ಕೊಟ್ಟು, ಅಗ್ರಿಕಲ್ಚರ್ ಆಗಿರಲಿ, ನಿಮ್ಮ ಮನೆಯದಾಗಿರಲಿ, ಆಮೇಲೆ 100 ವರ್ಷ ಅಂತ ಮನೆ ನೋಡಿದ್ರೆ ನಮ್ಮದು ಅದು ಅದೃಷ್ಟನೇ. ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸನ್ನೆಲ್ಲ ಶೇರ್ ಮಾಡಿದ್ರಿ. ಆಮೇಲೆ ಈ ಥರ ಟಾಪಿಕ್ ಎಸ್ಪೆಷಲಿ ನೀವು ಇಂದಿರಾ ಗಾಂಧಿ ಟೈಮಲ್ಲಿ ಆಗಿರೋದು ಅದೆಲ್ಲ ನಮಗೆ ಕೇಳಿದ್ವಿ ಅಷ್ಟೇ, ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಆಮೇಲೆ ಕೇಳಿದಾಗ ಭಾಳ ಸುಲಭ ಅನಿಸ್ತದೆ ಹೆಂಗೆ ಮಾಡಿದ್ರು ಅಂತ ಹೇಳಿ. ಯಾಕೆಂದರೆ ಈಗೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲ ನೋಡಿದ್ರೆ ಭಾಳ ಆಗತ್ತೆ. ಸೊ ಅವಾಗಿನ ಟೈಮಲ್ಲಿ ಹಿಂಗೆ ಅಲ್ಲ ಅದು ಹೇಳ್ಬೇಕಿದ್ರೆ ಆದ್ರೆ ಬಡಬಗ್ಗರಿಗೆ, ರೈತರಿಗೆ ಭಾರಿ ಕೆಲಸ ಮಾಡಾರೆ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಭಾರಿ ಕೆಲಸ ಮಾಡಾರೆ, ಅದಲ್ಲ. ಆದ್ರೂ ಅವಾಗ ಇಂದಿರಾ ಗಾಂಧಿ ಇದ್ದಾಗ ಮೊದ್ಲೇ ಬಡಬಗ್ಗರು ಬ್ಯಾಂಕ್ ಹೋಗ್ಲಿಕ್ಕೆ ಆಗುದಿಲ್ಲ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತೋದು. ಅವ ಬಡಬಗ್ಗರಿಗೂ ಬ್ಯಾಂಕ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತು. ಬ್ಯಾಂಕ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಬಡಬಗ್ಗರಿಗೆ. ಬ್ಯಾಂಕ್ನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ಶ್ರೀಮಂತರು ಮಾತ್ರ ಬ್ಯಾಂಕಿಗೆ ಹೋಗ್ಬೇಕಿತ್ತು, ಬರ್ಬೇಕಿತ್ತು. ಅದೆಲ್ಲ ಕೆಲಸ ಚಲೋ ಮಾಡೋದು. ಸರಿ ಸರ್, ನಿಮ್ಮ ಟೈಮಿಗೆ ಬಹಳ ಧನ್ಯವಾದಗಳು ಸರ್. ನೀವು ಇಷ್ಟು ಟೈಮ್ ಕೊಟ್ಟು, ಆಮೇಲೆ ನಮ್ಮನ್ನ ಆಕ್ಚುಲಿ ಮತ್ತೆ ಊಟಕ್ಕೆ ಕರೆದು ನಮ್ಮ ಟೀಮ್ ಅವರಿಗೆಲ್ಲ ಬಹಳ ಚಿಕನ್ ಎಲ್ಲ ಕೊಟ್ಟು ಮುಂದೆ ಅಪರೂಪ. ಇನ್ನು ಮತ್ತೆ ಬರ್ತಾ ಇರ್ರಿ. ಸರ್, ನಿಮ್ಮ ಸಹಕಾರ ನಮಗಿರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ.